ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಕಾವ್ಯ. ನೀವೇನಾದರೂ ಇದೇ ಮೊದಲು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋದು ಅಭ್ಯಾಸ ಆಗಿಬಿಟ್ಟಿದೆ. ತಣ್ಣೀರು ಕುಡಿದ್ರೆ ಗಂಟಲೆಲ್ಲ ಕಿರಿಕಿರಿ ಆಗೋದು ಆ ಥರ ಎಲ್ಲ ಆಗಿಬಿಡುತ್ತೆ. ಸೊ ಹಂಗಾಗಿ ನಾನು ಡೈಲಿ ಬಿಸಿನೀರು ಕುಡಿತಾ ಇದ್ದೀನಿ. ಬಿಸಿನೀರು ಕುಡಿಯೋದಕ್ಕೂ ಮುಂಚೆ ಬರೀ ಬಿಸಿನೀರೇ ಕುಡಿತಾ ಇದ್ದೆ. ಆದರೆ ಈಗ ಬಿಸಿನೀರು ಜೊತೆಗೆ ಸ್ವಲ್ಪ ಕರಿಬೇವು ಅಥವಾ ಮೆಂತ್ಯ ಅಥವಾ ಜೀರಿಗೆ ಹೀಗೇನಾದರೂ ಹಾಕ್ಕೊಂಡು ಕಷಾಯ ಮಾಡ್ಕೊಂಡು ಕುಡಿತೀನಿ. ನಾನಿವತ್ತು 1 ಗ್ಲಾಸ್ ನೀರಿಗೆ ಸ್ವಲ್ಪ ಕರಿಬೇವು, ಸ್ವಲ್ಪ ಮೆಂತ್ಯ, ಹಾಗೆ ಒಂದು ಚಿಟಿಕೆ ಉಪ್ಪು ಮತ್ತು ನಿಂಬೆಹಣ್ಣು ಹಾಕ್ಕೊಂಡು ಕುಡಿದೆ. ನಾವಿವತ್ತು ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡೋಣ ಅಂತ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಎದ್ದಾಗಲೇ 5:45 ಆಗಿಬಿಟ್ಟಿದೆ, ತುಂಬ ಲೇಟಾಗಿಬಿಟ್ಟಿತ್ತು. ಸೊ ಫಾಸ್ಟಾಗಿ ಮಾಡ್ತಾಯಿದ್ದೀನಿ. ನಾನು ಕಿಟಕಿ ನೋಡಬೇಕಾದ್ರೆ ಸೂರ್ಯ ತುಂಬ ಚೆನ್ನಾಗಿ ಉದಯಿಸ್ತಾ ಇತ್ತು. ಸೊ ಹೊರಗಡೆ ಹೋಗಿ ನೋಡಿದೆ, ತುಂಬ ಚೆನ್ನಾಗಿತ್ತು. ಮತ್ತು ನಾನಿಲ್ಲಿ ಟೊಮೊಟೊ ಗೊಜ್ಜಿಗೆ ಅಂತ ಸ್ವಲ್ಪ ಎಣ್ಣೆ, ನಾನಿಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಸುಲಿದು ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಮತ್ತು ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಕೆಂಪಗಾಗೋವರೆಗೂ ಹುರಿಯೋಣ. ಹೆಣ್ಮಕ್ಳಿಗೆ ಬೆಳಗ್ಗೆ ಹೊತ್ತು 4 ಕೈ ಇದ್ರೂ ಸಾಕಾಗಲ್ಲ ಅನಿಸುತ್ತೆ, ಮಕ್ಕಳಿರೋ ಮನೇಲಂತೂ. ನಾನಂತೂ ಫುಲ್ದು ತಡ್ಕಾಡ್ತಾ ಇದ್ದೀನಿ. ಯಾಕಂದರೆ ನಾನು ಅಡುಗೆ ಮನೆಗೆ ಬಂದೇ 10 ಮಂತ್ಸ್ ಆಗಿಬಿಟ್ಟಿತ್ತು. ಇಷ್ಟು ದಿನ ನನ್ನ ಜೊತೆಲಿ ನನ್ನ ತಂಗಿ ಇದ್ಲು, ಎಲ್ಲ ಅವಳೇ ಮಾಡ್ಕೊತಾ ಇದ್ಲು. ಇವಾಗ ನಾನು ಬಂದು ಸ್ವಲ್ಪ ಇದಾಗ್ತಾಯಿದೆ, ನನಗೆ ಹೋಗ್ತಾ ಸರಿ ಹೋಗುತ್ತೆ. ಸೊ ನಾನಿಲ್ಲಿ ಟೊಮೊಟೊ ಗೊಜ್ಜು ಮಾಡ್ತಾ ಇರೋದ್ರಿಂದ ಟೊಮೊಟೊ ಹಾಕ್ಕೊಂಡು ನಾನು ಎಲ್ಲದನ್ನು ಕೂಡ ಕೈಯಲ್ಲೇ ಹಾಕೋದು. ನಂಗೆ ಸ್ಪೂನಲ್ಲೆಲ್ಲ ಹಾಕೋದಕ್ಕಂತ ನಂಗೆ ಅಷ್ಟು ಕಂಫರ್ಟ್ ಅನಿಸಲ್ಲ. ನಾನೆಲ್ಲದು ಕೈಯಲ್ಲೇ ಕೂಡ ಹಾಕ್ಕೊಳ್ಳೋದು. ಟೊಮೊಟೊ ಗೊಜ್ಜಿಗೆ ಉಪ್ಪು ಮತ್ತು ಅರಿಶಿನ ಮೊದಲೇ ಹಾಕೋದ್ರಿಂದ ಟೊಮೊಟೊ ಸ್ವಲ್ಪ ಸಾಫ್ಟಾಗಿ ಬೇಗ ಬೇಯುತ್ತೆ. ನಾನಿಲ್ಲಿ ಚಪಾತಿ ಲಟ್ಟಿಸ್ಕೊತಾ ಇದ್ದೀನಿ. ಚಪಾತಿ ಲಟ್ಟಿಸ್ಕೊಂಡು ಅದನ್ನು ಸುಟ್ಕೊಳ್ಳೋ ಅಷ್ಟರಲ್ಲಿ ತುಂಬ ಟೈಮ್ ಆಗಿಬಿಡುತ್ತೆ ಅಂತ ತುಂಬ ಫಾಸ್ಟಾಗಿ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ಬೆಳಗ್ಗೆ ಎದ್ದು ಫಾಸ್ಟಾಗಿ ಮಾಡಿ ಅಭ್ಯಾಸ ಇರುತ್ತೆ. ಫಸ್ಟ್ ನಾನಿಲ್ಲಿ ಮೊದಲನೇ ಸಲ ಬರ್ತಾ ಇರೋದು ಆಫ್ಟರ್ ಡೆಲಿವರಿ. ಸೊ ಹಂಗಾಗಿ ಸ್ವಲ್ಪ ನಂಗೆ ಕಷ್ಟ ಅನಿಸ್ತಾ ಇದೆ. ಮೊದಲನೇ ದಿನ 5 o'clock ಎದ್ದು ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ, ಆದರೂ ಆಗಿಲ್ಲ. ನಮಗಂತೂ ಕಾಯಿ ತುರಿ ಇಲ್ಲ ಅಂದರೆ ಯಾವ ಅಡುಗೆ ಕೂಡ ಕಂಪ್ಲೀಟ್ ಆಗೋದೇ ಇಲ್ಲ. ಸೊ ಹಂಗಾಗಿ ಸ್ವಲ್ಪ ಕಾಯಿ ತುರಿ ಮತ್ತು ಅದಕ್ಕೆ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ರಾತ್ರಿ ಸ್ವಲ್ಪ ಅನ್ನ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಚಿತ್ರಾನ್ನ ಮಾಡಿದ್ದಾಯಿತು. ನೆನ್ನೆ ನಾವು ಹೊರಗಡೆ ಹೋಗಿ ಬಂದಿದ್ದರಿಂದ ಸ್ವಲ್ಪ ರಾತ್ರಿ ಪಾತ್ರೆ ಎಲ್ಲ ಹಾಗೆ ಇತ್ತು. ಅದನ್ನೆಲ್ಲ ತೊಳ್ಕೊಂಡು ಮಾಡೋ ಅಷ್ಟರಲ್ಲಿ ತುಂಬ ಟೈಮ್ ಆಗೋಯಿತು. ಮಕ್ಕಳಿರೋ ಮನೇಲಿ ಪಾತ್ರೆ ಮತ್ತು ಬಟ್ಟೆ ತುಂಬಾ ಇರುತ್ತೆ. ಹಾಗೆ ಅದು ಅಡುಗೆ ಆದಮೇಲೆ ನಾನು ಬಂದು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಟ್ಟು ನೆಕ್ಸ್ಟು ನೆನ್ನೆನೇ ನನ್ನ ಹಸ್ಬೆಂಡು ಸ್ವಲ್ಪ ಸಿಹಿ ಅವಲಕ್ಕಿ ಬೇಕು ಅಂತ ಕೇಳಿದರು. ಆದರೆ ನೆನ್ನೆ ಬೆಲ್ಲ ಇಲ್ಲ ಅಂತ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಹಂಗಾಗಿ ಮಾರ್ನಿಂಗೆ ಸ್ವಲ್ಪ ಅವಲಕ್ಕಿ ಮಾಡಿಕೊಟ್ಟೆ. ನಮ್ಮ ಪಾಪು ಕೂಡ ಇದ್ದ, ಹಾಗೆ ಭಗತ್ಗೂ ಕೂಡ ಲಂಚ್ ಕೊಟ್ಟು ಬೆಳಗ್ಗೆ ಚಪಾತಿ ಕೊಟ್ಬಿಟ್ಟು ಮತ್ತು ಲಂಚ್ ಬಾಕ್ಸ್ ಮತ್ತು ಸ್ನ್ಯಾಕ್ಸಿಗೆ ಕೂಡ ಪ್ಯಾಕ್ ಮಾಡಿದೆ. ನಾನು ಆಲ್ಮೋಸ್ಟ್ ಸ್ನ್ಯಾಕ್ಸಿಗೆ ಹಣ್ಣು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ಕೂಡ ಹಣ್ಣೇ ಕೊಡೋದು. ಅವ್ನು ಯಾವಾಗಲೂ ಕೇಳ್ತಾನೆ, ನೀನು ಯಾವಾಗಲೂ ಬರೀ ಹಣ್ಣೇ ಕೊಡ್ತೀಯ ಅಮ್ಮ, ನೀನೇನಮ್ಮ ನೀನು ಅಂತ ಕೇಳ್ತಾನೆ. ಸೊ ಅವನು ಕಳಿಸಿ ಮತ್ತು ಅವ್ರ ಬ್ಯಾಗಿಗೂ ನಾನು ಟಿಫನ್ ಮತ್ತು ಲಂಚ್ನ ಹಾಕಿ ಅವರಿಬ್ಬರೂ ಹೋದ್ಮೇಲೆ, ಆದರೂ ಹೋಗ್ಬೇಕಾದ್ರೆ ಅವ್ನು ಹೋಗ್ಬಿಡ್ತಾರಪ್ಪ, ಒಬ್ಬರೇ ಇರಬೇಕಪ್ಪ ಅನಿಸುತ್ತೆ. ನೋಡಿ ನಮ್ಮ ಪಾಪು ಕೂಡ ನೋಡ್ತಾ ಇದ್ದೇನೆ ಅವ್ರ ಅಪ್ಪನ. ಅವನು ಕೂಡ ಕಳಿಸಿ ಬರೋ ಅಷ್ಟರಲ್ಲಿ ರಂಗೋಲಿ ಕೂಡ ಫುಲ್ ಒಳಗ್ಬಿಟ್ಟಿತ್ತು. ಮತ್ತು ನೆನ್ನೆದು ಕೂಡ ಸಂಡೇ ಸ್ವಲ್ಪ ಬಟ್ಟೆ ಇತ್ತು. ಮತ್ತು ಅದನ್ನು ಫೋಲ್ಡ್ ಮಾಡಿಟ್ಟು ನಾನು ಮಾರ್ನಿಂಗ್ ತುಂಬ ಬ್ಯುಸಿಯಾಗಿಬಿಟ್ಟಿರುತ್ತೆ. ಪಾಪು ಮಲ್ಕೊಂಡಿದ್ದ ಅಂತ ನಾನು ಕೂಡ ಫ್ರೆಶ್ ಅಪ್ ಆಗಿ ನಾನು ಸ್ವಲ್ಪ ಊಟ ತಿಂದ್ಬಿಟ್ಟು ಮತ್ತು ಬಟ್ಟೆ ಕೂಡ ಇತ್ತು. ಬಟ್ಟೆ ಕೂಡ ತುಂಬ ಫಾಸ್ಟಾಗೆ ತೊಳೆದೆ. ಯಾಕಂದರೆ ನೆದ್ಬಿಟ್ರೆ ನನಗೆ ಕಷ್ಟ ಆಗಿಬಿಡುತ್ತೆ, ನೀರಲ್ಲಿ ಆಡ್ತಾನೆ, ಥಂಡಿ ಆಗಿಬಿಡುತ್ತೆ ಅಂತ. ನನ್ನ ವಾಯ್ಸು ನಿಮಗೇನಾದರೂ ನೀಟಾಗಿ ಕೇಳಿಸಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ. ನನ್ನ ಮಗ ಇದ್ದಾನೆ,
ಸೊ ಹಾಗಾಗಿ ವಾಯ್ಸ್ ರೆಕಾರ್ಡ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಮಲ್ಕೊಂಡಿದ್ದಾಗಂತೂ ತುಂಬ ಕೆಲಸಗಳೇ ಆಗಿಬಿಡುತ್ತೆ, ವಾಯ್ಸ್ ರೆಕಾರ್ಡ್ ಮಾಡೋದಕ್ಕಾಗಲ್ಲ. ಸೊ ಹಂಗಾಗಿ ನಾನು ಬಟ್ಟೆ ಹಾಕಿ ಬರೋ ಅಷ್ಟರಲ್ಲಿ ನನ್ನ ಮಗ ಕೂಡ ಇನ್ನೂ ಮಲ್ಕೊಂಡಿದ್ದ. ಥ್ಯಾಂಕ್ ಗಾಡ್ ಅಂದ್ಕೊಂಡು ನೆಕ್ಸ್ಟು 3:00 ಮತ್ತೆ ಭಗತ್ ವಾಪಸ್ ಬಂದ. ನೆಕ್ಸ್ಟ್ ಅವನಿಗೆ ಹೋಮ್ವರ್ಕ್ ಮಾಡಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ ನನಗೆ, 2 ಮಕ್ಳನ್ನ ಕಟ್ಕೊಂಡು. 2 hours ಆದರೂ ಕೂಡ ಒಂದು ಹೋಮ್ವರ್ಕ್ ಕೂಡ ಕಂಪ್ಲೀಟ್ ಆಗಿರಲ್ಲ, ಅಷ್ಟು ಇದು ಮಾಡ್ತಾಯಿರ್ತಾನೆ. ಮಕ್ಕಳಿಗೆ ಹೋಮ್ವರ್ಕ್ ಅಂದ್ರೇ ಏನೋ ಒಂಥರ ತಲೆನೋವು ಅನಿಸ್ಬಿಡುತ್ತೆ. ಬಾರು ಹೋಮ್ವರ್ಕ್ ಮಾಡಮ್ಮ ಅಂದರೆ ಹೋಗಮ್ಮ ನೀನೇ ಮಾಡಮ್ಮ ಅಂತಾನೆ. ಅದಕ್ಕೆ ಕೋಲ್ ತೊಗೊಂಡು ಕೂರಿಸ್ಕೊಂಡಿದ್ದೀನಿ. ಅವ್ನಿಗೆ ಇಲ್ಲಿ ಪ್ಲಸ್ಸು ಮೈನಸ್ಸು ಗೊತ್ತಾಗ್ತಾ ಇರಲಿಲ್ಲ. ಸೊ ಹಂಗಾಗಿ ಅವನಿಗೆ 2 ಕೊಟ್ಟು ಹೇಳ್ಕೊಡ್ತಾ ಇದ್ದೆ. 3 yearsಯಿಂದ ಏನಕ್ಕೆ ಸ್ಕೂಲ್ಗೆ ಹೋಗಿರೋದು ನೀನು ಹಾಗೆ ಹೀಗೆ ಅಂತ. ಅವನು ಕೂಡ ನಗ್ತಾ ಇದ್ದ. ಅವನು ಇತ್ತೀಚೆಗಂತೂ ಯಾರ ಮಾತು ಕೂಡ ಕೇಳಲ್ಲ, ದೊಡ್ಡವನಾಗ್ಬಿಟ್ಟಿದ್ದಾನೆ. ಈಗೀಗ ಮುಂಚೆಗಿಂತ ಈಗ ಸ್ವಲ್ಪ ಪರವಾಗಿಲ್ಲ, ಒಂದು 30% ಅಷ್ಟು ಮಾತು ಕೇಳ್ತಾನೆ ಅನಿಸುತ್ತೆ ನನಗೆ. ಹೋಗ್ತಾ ಸರಿ ಹೋಗ್ಬೋದೇನೋ. ಯಾರು ನೋಡಿದ್ರು ತೀಟೆ ಅಂತಿರ್ತಾರೆ. ಏನು ಮಾಡೋಕ್ಕಾಗಲ್ಲ, ಮಕ್ಕಳೇ ಹಾಗೆ ಅಲ್ವಾ. ಐ ಹೋಪ್ ಮುಂದೆ ಅವನು ಸರಿ ಆಗ್ಬೋದು, ಸೈಲೆಂಟಾಗಿರ್ಬೋದು, ಎಲ್ಲನೂ ಅರ್ಥ ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗ್ತಾನೆ ಮುಂದೆ ದೊಡ್ಡವನಾದಮೇಲೆ ಅಂತ. ಬೆಳಗ್ಗೆ ಎದ್ದು ರೆಡಿ ಆಗೋದು ಕೂಡ ತುಂಬಾ ಲೇಟ್ ಮಾಡ್ತಾನೆ. ಇನ್ನು ಇವ್ರ ಸಾಹೇಬರು ಕೂಡ ಜೋಲಿಲಿ ಆಡ್ತಾ ಇದ್ದಾರೆ. ನಾನು ಹೋಮ್ವರ್ಕ್ ಮಾಡಿಸ್ತಾ ಇದ್ದೆ ಈ ಕಡೆ, ಮತ್ತು ಅವರು ಕೂಡ ಜೈಲಲ್ಲಿ ಆಡ್ತಾಯಿದ್ರು. ಇವ್ರು ಪರವಾಗಿಲ್ಲ, ಇವ್ರು ತುಂಬ ಸೈಲೆಂಟಾಗಿರ್ತಾರೆ, ಆಡ್ಕೋತಾರೆ. ಬಟ್ ನನಗೆ ನನ್ನ ದೊಡ್ಡ ಮಗಂದೇ ಸ್ವಲ್ಪ ಪ್ರಾಬ್ಲಮ್ಮು. ಮತ್ತು ನಾನಿಲ್ಲಿ ನೈಟ್ಗೆ ಸ್ವಲ್ಪ ಏನಂತಾರೆ ಗೋರಿಕಾಯ್ದು ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಪಲ್ಯ ಮಾಡ್ತಾಯಿದ್ದೀನಿ. ಒಂದು ಕಡಾಯಿಗೆ ಎಣ್ಣೆ, ಸಾಸಿವೆ ಮತ್ತು ಈರುಳ್ಳಿ ಹಾಕ್ಕೊಂಡು, ಈರುಳ್ಳಿ ಫ್ರೈ ಆಗೋವರೆಗೂ ಫ್ರೈ ಮಾಡೋಣ. ಅದಕ್ಕೆ ಕರಿಬೇವು ಮತ್ತು ಸಣ್ಣಗೆ ಹಚ್ಚಿಟ್ಕೊಂಡಿರೋವಂಥ ಏನಂತಾರೆ, ನಾನು ಮರ್ತೇ ಹೋಗ್ಬಿಡುತ್ತೆ ಸೀರಿಯಸ್ಲಿ, ಗೋರಿಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾವು ಹುರಿದಿಟ್ಕೊಂಡಿರೋವಂಥ ಕಡಲೆ ಬೀಜನ ಸಿಪ್ಪೆ ತೆಗೆದು ನೀಟಾಗಿ ತೊಗೋಬೇಕು ಸಿಪ್ಪೆನ. ನೆಕ್ಸ್ಟ್ ಅದನ್ನು ಸಿಪ್ಪೆ ತೆಗೆದು ನಾವಿಲ್ಲಿ ಗೋರಿಕಾಯಿಗೆ ಇಟ್ಕೊಂಡಿರೋವಂಥ ಕಡಲೆ ಬೀಜಕ್ಕೆ ನಾನು ಕರಿಬೇವು, ಖಾರದ ಪುಡಿ, ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಹಾಕ್ಕೊಂಡು ಪಲ್ಯ ಮಾಡ್ಕೊಂಡಿದ್ದೆ. ನಿಮಗೇನಾದರೂ ಈ ರೆಸಿಪಿ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.